ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಕೂಡ ಹೊರಬರ್ತಾ ಇದೆ. ಈ ಹಣ ಕೊಟ್ಟಿದ್ದಿತ್ತಲ್ಲ, ಆ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ, ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಅಂತ ಏನು ಹಣ ಚೆಲ್ಲಲಾಗಿತ್ತು, 30 ಲಕ್ಷ ಹಣದ ಕಥೆ ಈಗ ಹೊರಗೆ ಬರ್ತಾ ಇದೆ. ಖಾಕಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ದರ್ಶನ್ 30 ಲಕ್ಷ ಹಣ ಕೊಟ್ಟಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಿಟ್ಟಿದ್ದಾರೆ. 30 ಲಕ್ಷ ಹಣ ಪ್ರದೋಷ್ಗೆ ಕೊಟ್ಟಿದ್ದರ ಬಗ್ಗೆ ದರ್ಶನ್ ಸ್ವ ಇಚ್ಛೆಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಸಾವಾಯಿತು, ಸಾವಾದ ಬಳಿಕ ಈ ಪ್ರಕರಣದಲ್ಲಿ ನನ್ನ ಹೆಸರು ಎಲ್ಲೂ ಬರಬಾರ್ದಪ್ಪ, ಇದನ್ನು ಮುಚ್ಚಾಕಿ ಅಂತ ಏನೋ 30 ಲಕ್ಷ ಹಣ ಕೊಟ್ಟಿದ್ರಂತೆ. ಇನ್ನು ಪ್ರದೋಷ್ಗೆ ಕೊಟ್ಟಿರುವಂತಹ ಹಣ ಇದೆಯಲ್ಲ, ಈ ಹಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ದರ್ಶನ್ ಸ್ವ ಇಚ್ಛೆಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನ ಹೆಸರು ಎಲ್ಲೂ ಕೂಡ ಬರದಂತೆ ನೋಡ್ಕೊಳ್ಳೋದಕ್ಕೆ ಹಣ ಚೆಲ್ಲಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳಿಗೂ ಹಣ ಸಂದಾಯ ಆಗಿದೆಯಂತೆ. ಲಾಯರ್, ಶವ ಸಾಗಿಸುವಂತಹ ವ್ಯಕ್ತಿಗಳಿಗೂ ಕೂಡ ಇದೇ ಹಣವನ್ನು ಪ್ರದೋಷ್ ಕೊಟ್ಟಿದ್ರು. ಹಾಗಾದರೆ ಆ ಹಣ ಎಲ್ಲಿ ಹೋಯಿತು, ಯಾರ್ಯಾರಿಗೆ ಕೊಟ್ಟರು, ಹಣದ ಮೂಲ, ಅದೇ ರೀತಿಯಾಗಿ ಹಣ ಯಾರ್ಯಾರ ಬಳಿ ಎಷ್ಟೆಷ್ಟು ಹೋಯಿತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆದ ಬಳಿಕ ಹಣದ ಜಾಡು ಹಿಡಿದು ಇದೀಗ ಪೊಲೀಸ್ ಅಧಿಕಾರಿಗಳು ಹೊರಟಿದ್ದಾರೆ. ಹಣವನ್ನು ರಿಕವರಿ ಮಾಡುವಂತಹ ಪ್ರೊಸೆಸ್ ಕೂಡ ನಡೀತಾ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ಹಣ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಏನಾದರೂ ಹಣ ಕೊಟ್ರ, ಅದೇ ರೀತಿಯಾಗಿ ಈ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಹಣ ಚೆಲ್ಲುವಂತಹ ಕೆಲಸವನ್ನ ಏನಾದರೂ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಈ ಹಣದ ಮೂಲ ಯಾರ್ಯಾರಿಗೆ ಹೋಯ್ತಪ್ಪ, ಹಾಗಾದರೆ 30 ಲಕ್ಷ ಹಣ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹಣ ಹೋಗಿದೆ, ಅದೇ ರೀತಿಯಾಗಿ ಲಾಯರ್ಗಳಿಗೂ ಕೂಡ ಹಣ ಸಂದಾಯವಾಗಿದೆ. ಇನ್ನು ಶವ ಸಾಗಿಸಿದ್ರಲ್ಲ, ಆ ಆರೋಪಿಗಳಿಗೂ ಕೂಡ ಇದೇ 30 ಲಕ್ಷ ಹಣದಲ್ಲಿ ದುಡ್ಡು ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಇದರ ಬೆನ್ನು ಬಿದ್ದಿದ್ದಾರೆ. ಯಾರ್ಯಾರಿಗೆ ಹಣ ಸಂದಾಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸ್ವತಃ ದರ್ಶನ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ವ ಇಚ್ಛೆಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, 30 ಲಕ್ಷ ಹಣ ಕೊಟ್ಟಿರುವಂಥದ್ದು ನಿಜ, ನಾನು ಕೊಟ್ಟಿರುವಂಥದ್ದು ಪ್ರದೋಷ್ಗೆ, ಪ್ರಕರಣದಲ್ಲಿ ನನ್ನ ಹೆಸರು ಎಲ್ಲೂ ಬರಬಾರ್ದು ಅಂತ ನಾನು ಹಣ ಕೊಟ್ಟಿದ್ದೆ. ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಪ್ರದೋಷ್ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಇದು ದರ್ಶನ್ ಅವರ ಸ್ಟೇಟ್ಮೆಂಟು. ಇನ್ನು ಇದೇ ಒಂದು ಜಾಡನ್ನು ಹಿಡಿದು ಹೋಗ್ತಾ ಇರುವಂತಹ ಪೊಲೀಸರಿಗೆ ಈಗ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಯಾರ್ಯಾರಿಗೆ ಹಣ ಸಂದಾಯ ಆಗಿದೆ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅದೇ ರೀತಿಯಾಗಿ ಪೊಲೀಸರು ಏನಾದರೂ ಒಂದು ವೇಳೆ ದುಡ್ಡು ತಗೊಂಡಿದ್ದೇ ಆದರೆ ಅವರ ತಲೆದಂಡ ಕೂಡ ಆಗಬೇಕಾಗತ್ತೆ. ಯಾಕಂದರೆ ಒಂದು ಪ್ರಕರಣದಲ್ಲಿ ಹಣವನ್ನು ಪಡೆದುಕೊಂಡಿದ್ದೇ ಆದರೆ ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೇನಿದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳ ಒಂದು ತಲೆದಂಡ ಕೂಡ ಆಗಬೇಕಾಗತ್ತೆ. ಅದೇ ರೀತಿಯಾಗಿ ಯಾರ್ಯಾರು ಆರೋಪಿಗಳು ಪಡೆದುಕೊಂಡಿದ್ದಾರೆ ಅದರ ರಿಕವರಿ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗತ್ತೆ.